ಈ ಕ್ವಶನನ್ನು ನೀಟ್ 1996 ಎಕ್ಸಾಮಿನೇಷನಲ್ಲಿ ಅವರು ಕೇಳಿದ್ದಾರೆ. ಲೈಟ್ ಟ್ರಾವೆಲ್ಸ್ ಥ್ರೂ ಎ ಗ್ಲಾಸ್ ಪ್ಲೇಟ್ ಆಫ್ ಥಿಕ್ನೆಸ್ ಟಿ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಇಫ್ ಸಿ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ದ ಟೈಮ್ ಟೇಕನ್ ಬೈ ಲೈಟ್ ಟು ಟ್ರಾವೆಲ್ ದಿಸ್ ಥಿಕ್ನೆಸ್ ಆಫ್ ಗ್ಲಾಸ್ ಈಸ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಲೈಟ್ ಟ್ರಾವೆಲ್ಸ್ ಥ್ರೂ ಎ ಗ್ಲಾಸ್ ಪ್ಲೇಟ್ ಆಫ್ ಥಿಕ್ನೆಸ್ ಟಿ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂ ಅಂತ ಕೊಟ್ಟಿದ್ದಾರೆ. ಅಂದರೆ ಲೈಟ್ ಏನಾಗ್ತಾ ಇದೆ, ಒಂದು ಗ್ಲಾಸ್ ಪ್ಲೇಟ್ ಮುಖಾಂತರ ಅದು ಪಾಸ್ ಆಗ್ತಾ ಇದೆ. ಈ ಒಂದು ಗ್ಲಾಸ್ ಪ್ಲೇಟಿನ ಥಿಕ್ನೆಸ್ಸನ್ನು ಏನು ಕೊಟ್ಟಿದ್ದಾರೆ, ಟಿ ಅಂತ ಕೊಟ್ಟಿದ್ದಾರೆ, ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಮ್ಯೂ ಅಂತ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಇಫ್ ಸಿ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಇವಾಗ ಸಿನ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂತ ನಾವು ತೊಗೊಂಡ್ರೆ ದ ಟೈಮ್ ಟೇಕನ್ ಬೈ ದ ಲೈಟ್ ಟು ಟ್ರಾವೆಲ್ ದಿಸ್ ಥಿಕ್ನೆಸ್ ಆಫ್ ಗ್ಲಾಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಲೈಟು ಟಿ ಅಷ್ಟು ಥಿಕ್ನೆಸ್ ಏನಿದೆ ಅದನ್ನು ಟ್ರಾವೆಲ್ ಮಾಡೋದಕ್ಕೆ ಗ್ಲಾಸ್ ಪ್ಲೇಟಲ್ಲಿ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಲೆಟ್ ಟೌ ಬಿ ದ ಟೈಮ್ ಟೇಕನ್ ಬೈ ದ ಲೈಟ್ ಟು ಟ್ರಾವೆಲ್ ಥಿಕ್ನೆಸ್ ಟಿ ಇನ್ ಗ್ಲಾಸ್ ಪ್ಲೇಟ್ ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ಅದನ್ನು ನಾವು ಕಂಡುಹಿಡಿಬೇಕು. ಇವಾಗ ಟೈಮನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಇವಾಗ ನಮಗೆ ಟೈಮ್ಗೆ ಮತ್ತು ಸ್ಪೀಡ್ಗೆ ರಿಲೇಷನ್ ಗೊತ್ತಿರುತ್ತೆ. ಇವಾಗ ಸ್ಪೀಡನ್ನು ಏನಂತ ಬರ್ಕೊತೀವಿ, ದಟ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ನಾವು ಬರ್ಕೊತೀವಿ. ದಿಸ್ ಇಂಪ್ಲೈಸ್ ದಟ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ನಾವು ಬರ್ಕೊಬೋದು. ಇವಾಗ ಟೌವನ್ನು ನಾನು ಟೈಮ್ ಅಂತ ತೊಗೊಂಡಿದ್ದೀನಿ, ದಟ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಏನಾಗಿರುತ್ತೆ, ಥಿಕ್ನೆಸ್ ಆಫ್ ದ ಗ್ಲಾಸ್ ಪ್ಲೇಟ್ ಅಷ್ಟು ಟ್ರಾವೆಲ್ ಆಗಬೇಕಾಗಿರೋದ್ರಿಂದ ಇಲ್ಲಿ ನಾವು ಡಿಸ್ಟೆನ್ಸನ್ನು ನಾವು ಟಿ ಅಂತ ನಾವು ಕನ್ಸಿಡರ್ ಮಾಡ್ಕೊಬೋದು. ಅದರಿಂದ ಇಲ್ಲಿ ನಾನೇನು ಬರ್ಕೊತೀನಿ, ಟಿ ಡಿವೈಡೆಡ್ ಬೈ ಸ್ಪೀಡ್ ಅಂತ ಬಂದರೆ ಲೆಟ್ ವಿ ಜಿ ಬಿ ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಪ್ಲೇಟ್ ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ದೇರ್ಫೋರ್ ಟೌ ಇಸ್ ಈಕ್ವಲ್ ಟು ಟಿ ಡಿವೈಡೆಡ್ ಬೈ ವಿ ಜಿ ಅಂತ ನಮಗೆ ಬಂತು. ಇವಾಗ ಟೈಮ್ ಏನಿದೆ ಇಲ್ಲಿ ಅಬ್ಸರ್ವ್ ಮಾಡಿ ಆಪ್ಷನ್ಸಲ್ಲಿ ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸು, ಥಿಕ್ನೆಸ್ಸು ಮತ್ತು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಕೊಬೇಕು. ಇಲ್ಲಿ ನಮಗೆ ವಿ ಜಿ ಏನಿದೆ ಈ ಟರ್ಮು ನಮಗೆ ಬೇಕಾಗಿಲ್ಲ. ಅದರಿಂದ ನಾನು ವಿ ಜಿನ ಇನ್ ಟರ್ಮ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸು ಮತ್ತು ಸಿನಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಕೊತೀನಿ. ಇವಾಗ ನಮಗೇನು ರಿಲೇಷನ್ ಇದೆ, N1V1 that is equal to N2V2 ಅಂತ ಇದೆ. ದಿಸ್ ಇಸ್ ದ ರಿಲೇಷನ್ ದಟ್ ಈಸ್ ಕನೆಕ್ಟಿಂಗ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಸ್ಪೀಡ್ ಆಫ್ ಲೈಟ್. ಈ ಒಂದು ಎಕ್ಸ್ಪ್ರೆಷನನ್ನು ನಾನು ಉಪಯೋಗಿಸ್ಕೊತೀನಿ. ಇವಾಗ ಅಬ್ಸರ್ವ್ ಮಾಡಿ, ಲೈಟ್ ಏನಾಗ್ತಾ ಇದೆ, ವ್ಯಾಕ್ಯೂಮಿಂದ ಗ್ಲಾಸ್ ಪ್ಲೇಟ್ಗೆ ಹೋಗ್ತಾ ಇದೆ. ಅದರಿಂದ ನಾವೇನು ಬರ್ಕೊಬೋದು ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವ್ಯಾಕ್ಯೂಮ್ ಇಂಟು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಏನಿದೆ ದಟ್ ಈಸ್ ಸಿ ಅಂತ ಕೊಟ್ಟಿದ್ದಾರೆ, ಅದನ್ನು ನಾನು ಸಿ ಅಂತ ಬರ್ಕೊತೀನಿ. ದಟ್ ಈಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಪ್ಲೇಟ್, ಅದನ್ನು ಮ್ಯೂ ಅಂತ ಅವರು ಕೊಟ್ಟಿದ್ದಾರೆ, ಇಂಟು ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಪ್ಲೇಟ್ ಏನಿದೆ ದಟ್ ಈಸ್ ವಿ ಜಿ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಫ್ರಮ್ ದಿಸ್ ಎಕ್ಸ್ಪ್ರೆಷನ್ ನಾವೇನು ಬರ್ಕೊಬೋದು, ವಿ ಜಿ ದಟ್ ಈಸ್ ಈಕ್ವಲ್ ಟು, ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವ್ಯಾಕ್ಯೂಮನ್ನು ನಾವು 1 ಅಂತ ನಾವು ತೊಗೊತೀವಿ. ದೇರ್ಫೋರ್ ವಿ ಜಿ ಏನಾಗುತ್ತೆ, ದಟ್ ಈಸ್ ಸಿ ಡಿವೈಡೆಡ್ ಬೈ ಮ್ಯೂ ಅಂತ ನಮಗೆ ಬರುತ್ತೆ. ಇದನ್ನು ನಾವು ಈ ಒಂದು ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಬರುತ್ತೆ, ಟೌ ಇಸ್ ಈಕ್ವಲ್ ಟು ಟಿ ಡಿವೈಡೆಡ್ ಬೈ ವಿ ಜಿ ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು ಟಿ ಡಿವೈಡೆಡ್ ಬೈ ವಿ ಜಿ ಜಾಗದಲ್ಲಿ ನಾನು ಸಿ ಡಿವೈಡೆಡ್ ಬೈ ಮ್ಯೂ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ದಿಸ್ ಟರ್ನ್ಸ್ ಔಟ್ ಟು ಬಿ ಮ್ಯೂ ಟಿ ಡಿವೈಡೆಡ್ ಬೈ ಸಿ ಅಂತ ನಮಗೆ ಬಂದಿದೆ. ಇವಾಗ ಯಾವ ಆಪ್ಷನಲ್ಲಿ ಮ್ಯೂ ಟಿ ಡಿವೈಡೆಡ್ ಬೈ ಸಿ ಅಂತ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಆಪ್ಷನ್ ಡಿನಲ್ಲಿ ಮ್ಯೂ ಟಿ ಡಿವೈಡೆಡ್ ಬೈ ಸಿ ಅಂತ ಇರೋದ್ರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಈ ಥರ ಟೈಪ್ ಆಫ್ ಕ್ವಶನ್ ಕೇಳಿದಾಗ ನೀವು ಜ್ಞಾಪಕ ಇಟ್ಕೊಂಡಿರಿ, ಟೈಮ್ ರಿಕ್ವೈರ್ಡ್ ಬೈ ದ ಲೈಟ್ ಟು ಟ್ರಾವೆಲ್ ಎ ಥಿಕ್ನೆಸ್ ಟಿ ಆಫ್ ಅ ಗ್ಲಾಸ್ ಪ್ಲೇಟ್ ಏನಿರುತ್ತೆ ದಟ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಟೌ ಇಸ್ ಈಕ್ವಲ್ ಟು ಮ್ಯೂ ಟಿ ಡಿವೈಡೆಡ್ ಬೈ ಸಿ ಅಂತ ನೀವು ಜ್ಞಾಪಕ ಇಟ್ಕೊಂಡಿರಿ. ಕೆಲವೊಂದು ಪ್ರಾಬ್ಲಮಲ್ಲಿ ಏನು ಮಾಡ್ತಾರೆ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಪ್ಲೇಟು ಮತ್ತು ಥಿಕ್ನೆಸ್ ಆಫ್ ದ ಗ್ಲಾಸ್ ಪ್ಲೇಟನ್ನು ಕೊಟ್ಟು ಈ ಒಂದು ಟೈಮನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಆವಾಗ ಈ ಒಂದು ಎಕ್ಸ್ಪ್ರೆಷನನ್ನು ನೀವು ಡೈರೆಕ್ಟಾಗಿ ಉಪಯೋಗಿಸ್ಕೊಬೇಕಾಗತ್ತೆ. ಇಲ್ಲಿ ಟೌ ಅಂತ ಹೇಳಿದ್ರೆ ಟೈಮ್ ಅಂತ ನಿಮಗೆ ಗೊತ್ತಿರಬೇಕು, ಮ್ಯೂ ರೆಪ್ರೆಸೆಂಟ್ಸ್ ದ
refractive index of the glass plate, T represents the thickness of the glass plate, C represents the speed of light in vacuum ಅಂತ ನಾವು ಹೇಳ್ತೀವಿ. ಇವಾಗ ಇದೇ ಥರ ಟೈಪ್ ಆಫ್ ಪ್ರಾಬ್ಲಮನ್ನು ನಾನು ಕನ್ಸಿಡರ್ ಮಾಡಿಕೊಂಡು ಈ ಒಂದು ಫಾರ್ಮುಲಾ ಏನಿದೆ ದಟ್ ಈಸ್ ಟೌ ಇಸ್ ಈಕ್ವಲ್ ಟು ಮ್ಯೂ ಟಿ ಡಿವೈಡೆಡ್ ಬೈ ಸಿನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ಈ ಕ್ವಶನನ್ನು KCET 2011 ಮತ್ತು ನೀಟ್ 1993 ಎಕ್ಸಾಮಿನೇಷನಲ್ಲಿ ಅವರು ಕೇಳಿದ್ದಾರೆ. ದ ಟೈಮ್ ರಿಕ್ವೈರ್ಡ್ ಫಾರ್ ಲೈಟ್ ಟು ಪಾಸ್ ಥ್ರೂ ಎ ಗ್ಲಾಸ್ ಸ್ಲ್ಯಾಬ್ ಆಫ್ ಥಿಕ್ನೆಸ್ 4 ಮಿಲಿಮೀಟರ್ ಈಸ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಲೈಟು 4 ಮಿಲಿಮೀಟರ್ ಥಿಕ್ನೆಸ್ ಇರೋವಂತಹ ಗ್ಲಾಸ್ ಸ್ಲ್ಯಾಬನ್ನು ಪಾಸ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಲೆಟ್ ಟೌ ಬಿ ದ ಟೈಮ್ ರಿಕ್ವೈರ್ಡ್ ಫಾರ್ ದ ಲೈಟ್ ಟು ಪಾಸ್ ಥ್ರೂ ಎ ಗ್ಲಾಸ್ ಸ್ಲ್ಯಾಬ್ ಆಫ್ ಥಿಕ್ನೆಸ್ 4 ಮಿಲಿಮೀಟರ್ ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ಅದನ್ನು ನಾವು ಕಂಡುಹಿಡಬೇಕು. ಇಲ್ಲಿ ಥಿಕ್ನೆಸ್ ಆಫ್ ದ ಗ್ಲಾಸ್ ಸ್ಲ್ಯಾಬನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಟಿ ಅಂತ ತೊಗೊತೀನಿ. ದಟ್ ಈಸ್ ಗಿವನ್ ಟು ಬಿ 4 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನು ಏನಂತ ಬರ್ಕೊಬೋದು, 4 ಇಂಟು ಮಿಲಿನ ನಾನು 10⁻³ ಅಂತ ಬರ್ಕೊತೀನಿ, ಮೀಟರ್ ಅಂತ ಇದೆ. ಇಲ್ಲಿ ಇನ್ನೇನು ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಸ್ಲ್ಯಾಬನ್ನು ಕೊಟ್ಟಿದ್ದಾರೆ. ಲೆಟ್ ಮ್ಯೂ ಬಿ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಸ್ಲ್ಯಾಬ್ ಅಂತ ತೊಗೊತೀನಿ. ದಟ್ ಈಸ್ ಗಿವನ್ ಟು ಬಿ 1.5 ಅಂತ ಕೊಟ್ಟಿದ್ದಾರೆ. ಮತ್ತು ಸ್ಪೀಡ್ ಆಫ್ ಲೈಟ್ ಇನ್ ಫ್ರೀ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಸ್ಪೀಡ್ ಆಫ್ ಲೈಟ್ ಇನ್ ಫ್ರೀ ಸ್ಪೇಸ್ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂತ ಗೊತ್ತಿರಬೇಕು. ದಟ್ ಈಸ್ ಗಿವನ್ ಟು ಬಿ ಸಿ ಇಸ್ ಈಕ್ವಲ್ ಟು 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಟೈಮ್ ರಿಕ್ವೈರ್ಡ್ ಫಾರ್ ದ ಲೈಟ್ ಟು ಪಾಸ್ ಥ್ರೂ ಎ ಗ್ಲಾಸ್ ಸ್ಲ್ಯಾಬ್ ಆಫ್ ಥಿಕ್ನೆಸ್ 4 ಮಿಲಿಮೀಟರ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಿಂದಿನ ಪ್ರಾಬ್ಲಮಲ್ಲಿ ನಾನು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದನಲ್ಲ, ಅದನ್ನು ನಾನು ಉಪಯೋಗಿಸ್ಕೊತೀನಿ. ಟೌ ಇಸ್ ಈಕ್ವಲ್ ಟು ಮ್ಯೂ ಟಿ ಡಿವೈಡೆಡ್ ಬೈ ಸಿ ಅಂತ ನಮಗೆ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಮ್ಯೂ ಏನಾಗಿರುತ್ತೆ, ದಟ್ ಈಸ್ 1.5 ಅಂತ ಇದೆ, ಇಂಟು ಥಿಕ್ನೆಸ್ ಏನಿದೆ ದಟ್ ಈಸ್ 4 ಇಂಟು 10⁻³ ಅಂತ ಇದೆ, ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಏನಿದೆ ದಟ್ ಈಸ್ 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ, 1.5 1s 1.5 2s ಏನಾಗುತ್ತೆ 3 ಅಂತ ಬರುತ್ತೆ, 2 1s 2 2s ಏನಾಯಿತು 4 ಅಂತ ಬಂತು. ದೇರ್ಫೋರ್ 2 ಇಂಟು 10⁻³ ಇಂಟು 10⁸ ನ್ಯೂಮರೇಟರ್ಗೆ ಬಂದರೆ ಏನಾಗುತ್ತೆ, ದಟ್ ಈಸ್ 10⁻⁻8 ಅಂತ ಆಗುತ್ತೆ. ದೇರ್ಫೋರ್ ಟೌ ಏನು ಬಂದಿದೆ ದಟ್ ಈಸ್ ಈಕ್ವಲ್ ಟು 2 ಇಂಟು 10⁻⁻8 ಆಯಿತು, ದಟ್ ಈಸ್ -11 ಅಂತ ನಾವು ಪವರಲ್ಲಿ ಬರ್ಕೊಬೋದು. ದೇರ್ಫೋರ್ ಟೌ ಈಸ್ ಈಕ್ವಲ್ ಟು 2 ಇಂಟು 10⁻11 ಯೂನಿಟ್ ಏನಾಗಿರುತ್ತೆ ದಟ್ ಈಸ್ ಸೆಕೆಂಡ್ ಅಂತ ನಾವು ಬರ್ಕೊಬೋದು. ಇವಾಗ ವ್ಯಾಲ್ಯೂ ಏನು ಬಂದಿದೆ, 2 ಇಂಟು 10⁻11 ಸೆಕೆಂಡ್ಸ್ ಅಂತ ಬಂದಿದೆ ಟೈಮು. ಇವಾಗ ಯಾವ ಆಪ್ಷನಲ್ಲಿದೆ ಅಂತ ನೀವು ಅಬ್ಸರ್ವ್ ಮಾಡಿ. ಆಪ್ಷನ್ ಬಿನಲ್ಲಿ 2 ಇಂಟು 10⁻11 ಸೆಕೆಂಡ್ಸ್ ಅಂತ ಇರೋದ್ರಿಂದ ದೇರ್ಫೋರ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪ್ರಾಬ್ಲಮಲ್ಲಿ ನಾವು ಏನು ಎಕ್ಸ್ಪ್ರೆಷನ್ ಉಪಯೋಗಿಸ್ಕೊಂಡಿದ್ದೀವಿ, ಟೌ ಇಸ್ ಈಕ್ವಲ್ ಟು ಮ್ಯೂ ಟಿ ಡಿವೈಡೆಡ್ ಬೈ ಸಿ, ಈ ಒಂದು ಎಕ್ಸ್ಪ್ರೆಷನನ್ನು ಉಪಯೋಗಿಸ್ಕೊಂಡಿದ್ದೀವಿ. ಅದರಿಂದ ಈ ಒಂದು ಎಕ್ಸ್ಪ್ರೆಷನನ್ನು ನೀವು ಜ್ಞಾಪಕ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ಈ ಥರ ಟೈಪ್ ಆಫ್ ಪ್ರಾಬ್ಲಮ್ ಕೇಳಿದಾಗ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ಈ ಕ್ವಶನನ್ನು KCET 2012 ಅವರು ಕೇಳಿದ್ದಾರೆ. ವೈಟ್ ಲೈಟ್ ಈಸ್ ಇನ್ಸಿಡೆಂಟ್ ನಾರ್ಮಲಿ ಆನ್ ಎ ಗ್ಲಾಸ್ ಸ್ಲ್ಯಾಬ್. Inside the glass slab, red light travels faster than other colors, violet light travels faster than other colors, yellow light travels faster than other colors, all colors travels with same speed ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವೈಟ್ ಲೈಟು ಗ್ಲಾಸ್ ಸ್ಲ್ಯಾಬ್ ಮೇಲೆ ಅಲಾಂಗ್ ದ ನಾರ್ಮಲ್ ಇನ್ಸಿಡೆಂಟ್ ಆದಾಗ ಇನ್ಸೈಡ್ ದ ಗ್ಲಾಸ್ ಸ್ಲ್ಯಾಬು ಯಾವ ಕಲರ್ ಆಫ್ ಲೈಟು ಫಾಸ್ಟಾಗಿ ಟ್ರಾವೆಲ್ ಆಗುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ, ಅಥವಾ ಎಲ್ಲ ಕಲರ್ ಆಫ್ ಲೈಟು ಒಂದೇ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತಾ ಅಂತ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ನೀವೇನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟು ಯಾವ ಕಲರ್ಗೆ ಜಾಸ್ತಿ ಇರುತ್ತೆ ಅಂತ ನೀವು ಕಂಡುಹಿಡಿಬೇಕು. ಇವಾಗ ಅಬ್ಸರ್ವ್ ಮಾಡಿ, ವೈಟ್ ಲೈಟು ಯಾವಾಗ ಒಂದು ಗ್ಲಾಸ್ ಸ್ಲ್ಯಾಬ್ ಮೇಲೆ ಇನ್ಸಿಡೆಂಟ್ ಆಗುತ್ತೆ ಅಲಾಂಗ್ ದ ನಾರ್ಮಲ್ಲು, ಇನ್ಸೈಡ್ ದ ಗ್ಲಾಸ್ ಸ್ಲ್ಯಾಬ್ ಏನಾಗುತ್ತೆ ಡಿಫ್ರೆಂಟ್ ಕಲರ್ ಆಫ್ ಲೈಟ್ ಏನಾಗಿರುತ್ತೆ ದಟ್ ಟ್ರಾವೆಲ್ಸ್ ವಿತ್ ಡಿಫ್ರೆಂಟ್ ಸ್ಪೀಡ್ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ವೈಟ್ ಲೈಟ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ 7 ಕಲರ್ಸ್ ಇರುತ್ತೆ. 7 ಕಲರ್ಸ್ ಕೂಡ ಡಿಫ್ರೆಂಟ್ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇವಾಗ ಏನು ಎಕ್ಸ್ಪ್ರೆಷನನ್ನು ಕಂಡಿಟ್ಕೊಂಡು ನೀವು
ಯಾವುದಕ್ಕೆ ಸ್ಪೀಡ್ ಜಾಸ್ತಿ ಇದೆ ಅನ್ನೋದನ್ನು ಕಂಡುಹಿಡ್ಕೊಬೇಕು ಅಂತ ಹೇಳಿದ್ರೆ ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ಲೈಟ್ ಅಂತ ಇದೆ. ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಫ್ ಲೈಟ್ ಅಂತ ಇದೆ. ಇಲ್ಲಿ ರೆಡ್ ಲೈಟು, ವೈಲೆಟ್ ಲೈಟು ಮತ್ತು ಯೆಲ್ಲೋ ಲೈಟ್ ಅಂತ ಕೊಟ್ಟಿರೋದ್ರಿಂದ ನಾನು ವೇವ್ ಲೆಂತ್ ಆಫ್ ರೆಡ್ ಲೈಟ್ ಏನಿರುತ್ತೆ ದಟ್ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ಯೆಲ್ಲೋ ಲೈಟ್ ದಟ್ ಈಸ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ವೈಲೆಟ್ ಲೈಟ್ ಅಂತ ನಾವು ಬರ್ಕೊಬೋದಾ. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವೇವ್ ಲೆಂತ್ ಆಫ್ ಲೈಟ್ ಇರೋದ್ರಿಂದ ನಾವೇನು ಬರ್ಕೊಬೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ರೆಡ್ ಕಲರ್ ಏನಾಗಿರುತ್ತೆ ದಟ್ ಈಸ್ ಲೆಸ್ ದ್ಯಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ಯೆಲ್ಲೋ ಕಲರ್ ದಟ್ ಈಸ್ ಲೆಸ್ ದ್ಯಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವೈಲೆಟ್ ಕಲರ್ ಅಂತ ನಾವು ಬರ್ಕೊಬಹುದು. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ಲೈಟ್ ಇರೋದ್ರಿಂದ ನಾವೇನು ಬರ್ಕೊಬೋದು ಅಂತ ಹೇಳಿದ್ರೆ ಸ್ಪೀಡ್ ಆಫ್ ರೆಡ್ ಕಲರ್ ದಟ್ ಈಸ್ ಗ್ರೇಟರ್ ದ್ಯಾನ್ ಸ್ಪೀಡ್ ಆಫ್ ಯೆಲ್ಲೋ ಕಲರ್ ದಟ್ ಈಸ್ ಗ್ರೇಟರ್ ದ್ಯಾನ್ ಸ್ಪೀಡ್ ಆಫ್ ವೈಲೆಟ್ ಕಲರ್ ಅಂತ ನಾವು ಬರ್ಕೊಬೋದು. ಅದನ್ನು ಏನಂತ ಬರ್ಕೊಂಡಿದ್ದೀನಿ, ವಿ ಆರ್ ದಟ್ ಈಸ್ ಗ್ರೇಟರ್ ದ್ಯಾನ್ ವಿ ವೈ ಗ್ರೇಟರ್ ದ್ಯಾನ್ ವಿ ವಿ ಅಂತ ನಾನು ಬರ್ಕೊಂಡಿದ್ದೀನಿ. ಅದರಿಂದ ಯಾವಾಗ ವೈಟ್ ಲೈಟು ಈ ಒಂದು ಗ್ಲಾಸ್ ಸ್ಲ್ಯಾಬ್ ಮೀಡಿಯಮ್ಗೆ ಎಂಟರ್ ಆಗುತ್ತೆ, ಇನ್ಸೈಡ್ ದ ಗ್ಲಾಸ್ ಸ್ಲ್ಯಾಬು ರೆಡ್ ಕಲರ್ ಆಫ್ ಲೈಟಿನ ಸ್ಪೀಡು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ವೆನ್ ಕಂಪೇರ್ ಟು ಅದರ್ ಕಲರ್ಸ್. ಲೀಸ್ಟ್ ಯಾವುದಕ್ಕೆ ಇರುತ್ತೆ ಅಂತ ಹೇಳಿದ್ರೆ ವೈಲೆಟ್ ಲೈಟ್ಗೆ ಇರುತ್ತೆ ಅಂತ ನಾವು ಹೇಳಬಹುದು. ಅದರಿಂದ ಯಾವ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ರೆಡ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದ್ಯಾನ್ ಅದರ್ ಕಲರ್ಸ್ ಅಂತ ಕೊಟ್ಟಿರೋದ್ರಿಂದ ಈ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಮತ್ತು ಇಲ್ಲಿ ವೈಲೆಟ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದ್ಯಾನ್ ಅದರ್ ಕಲರ್ಸ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರುತ್ತೆ. ಯೆಲ್ಲೋ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದ್ಯಾನ್ ಅದರ್ ಕಲರ್ಸ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರುತ್ತೆ. ಆಲ್ ಕಲರ್ಸ್ ಟ್ರಾವೆಲ್ ವಿತ್ ದ ಸೇಮ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ರಾಂಗ್ ಆಗಿರುತ್ತೆ. ಅದರಿಂದ ನೀವು ಯಾವ ಆಪ್ಷನ್ನ ಚೂಸ್ ಮಾಡ್ಕೊಬೇಕು, ರೆಡ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದ್ಯಾನ್ ಅದರ್ ಕಲರ್ಸ್ ಅಂತ ಇದೆಯಲ್ಲ ಇದನ್ನು ನೀವು ಚೂಸ್ ಮಾಡ್ಕೊಬೇಕಾಗತ್ತೆ. ಅರ್ಥ ಆಯ್ತಲ್ವಾ?